ಹಿಂದೂ ಪರಿಷತ್ಗೆ, बोलो विश्व हिंदू परिषद के, बोलो हिंदू ಹೋರಾಟಗಾರರಿಗೆ, बोलो ಭಾರತ್ ಮಾತಾ ಕಿ. ಬಂಧುಗಳೇ, ಇನ್ನ ಒಂದು ಕಾಲ್ ಗಂಟೆಯಲ್ಲಿ ಎಲ್ಲ ಹೊರಡೋದಿದೆ. ನಿಮ್ಮ ಸ್ನೇಹಿತರಿಂದ ಯಾರು ಬರೋರಿದ್ರೆ ಅವ್ರಿಗೆ ಫೋನ್ ಮೂಲಕ ಬೇರೆ ರೀತಿಯಲ್ಲಿ ಯಾರು ಅದನ್ನ ಡೈವರ್ಟ್ ಮಾಡೋದಾಗ್ಲಿ ಇನ್ನೊಂದು ಮಾಡೋದಾಗ್ಲಿ ಮಾಡಿಕೊಡ್ದು. ಯಾಕೆಂದ್ರೆ ನಾವು ಶಿಸ್ತಿಗೆ ಬದ್ಧರಾಗಿಂತ ಸಂಘಟನೆಗಳು ನಾವು ಶಿಸ್ತಾಗಿರೋದನ್ನ ನಾವು ನಿನ್ನೆಯಿಂದಲೂ ಹೇಳ್ತಾ ಬಂದಿದ್ದೀವಿ. ಎಲ್ಲರಿಗೂ ಯಾವುದೇ ಕಾರಣದ ಅನಾಹುತಗಳು ಆಗಬಾರ್ದು, ಯಾವುದೇ ಕಾರಣ ಸಣ್ಣ ಸಣ್ಣ ಪ್ರಕರಣಗಳು ಸಹ ಕಣ್ಣಿಗೆ ಬೀಳಬಾರ್ದು. ಅಕಸ್ಮಾತ್ ಆ ಥರದ್ದು ಏನಾರ ಕಂಡಲ್ಲಿ ನೀವೇ ಅಲ್ಲಿಯ ಪೊಲೀಸ್ನವ್ರಿಗೋ ಇಲ್ಲ ನಮಗೋ ತಿಳಿಸೋಂಥ ಪ್ರಯತ್ನ ನೀವೇ ಮಾಡಬೇಕಾಗಿರೋದ್ರಿಂದ ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ವಿ. ಯಾವುದೇ ಥರದ ಗೊಂದಲ ಆಗಬಾರ್ದಂಗೆ ಮತ್ತೆ ಯಾವುದೇ ಥರದ ಅಡಚಣೆ ಶಿವಾಜಿಯ ಮೇಲೆ ಆಕ್ರಮಣ, ನಾವು ಹಿಂದೂಗಳು ಎಷ್ಟು ಒಗ್ಗಟ್ಟಾಗ್ತೇವೆ ಎನ್ನುವುದನ್ನು ನಾವು ಸಮಾಜಕ್ಕೆ ತೋರಿಸ್ತೀವಿ. ಅದನ್ನು ಜಾಗೃತಿ ಮಾಡುವಂತ ಕೆಲಸವನ್ನ ವಿಶ್ವ ಹಿಂದೂ ಪರಿಷತ್ ನಿರಂತರವಾಗಿ ಮಾಡ್ತಾ ಬಂತು. ಯಾವುದೋ ನಮ್ಮ ದೈವ ದೇವರುಗಳನ್ನ ಅವಹೇಳನ ಮಾಡಿದಾಗ ನಾವು ಅದರ ಬಗ್ಗೆ ಜಾಗೃತಿಯನ್ನು ಮಾಡಿದ್ವಿ. ಅವಾಗ ಅದಕ್ಕೆ ಪ್ರತಿಕ್ರಿಯೆಗಳು ಬಂತು. ಇವತ್ತು ಕರಾವಳಿಯಲ್ಲಿ ಇದೇ ರೀತಿಯಾಗಿ ನಡೀತಾ ಬಂದಿದೆ. ನಮ್ಮ ಕರಾವಳಿಯಲ್ಲಿ ನಾವು ಅದನ್ನ ಭಾರಿ ದೊಡ್ಡದಾಗಿ ಅದನ್ನು ಎದುರಿಸ್ತಾ ಬಂದಿದ್ವಿ. ಕರಾವಳಿಯಲ್ಲಿ ರಸ್ತೆಗಳಲ್ಲಿ ತಲವಾರುಗಳನ್ನು ಹಿಡಿದುಕೊಂಡು ಗೋವನ್ನ ಕೊಂಡು ಹೋಗುವಂತದ್ದು ಅಥವಾ ಮನೆ ಹಟ್ಟಿಗಳಿಗೆ ತಲವಾರುಗಳನ್ನು ಹಿಡಿದುಕೊಂಡು ಭಾರತ್ ಮಾತಾ ಕಿ, ಸನಾತನ ಹಿಂದೂ ಧರ್ಮ ಕಿ, ನಾವೆಲ್ಲ ಹಿಂದೂ, ರಕ್ತದ ಕಣ ಕಣ ಕುದಿಯುತ್ತಿದೆ. ದಯವಿಟ್ಟು ನಗರಸಭೆಯ ಮುಂಭಾಗದಲ್ಲಿ ಬಲಗಡೆ ಒಂದು ಕಡೆ ಡಿವೈಡರ್ ಬಲಭಾಗದಲ್ಲಿ ದಯವಿಟ್ಟು ಎಲ್ಲರೂ ಒಂದು ಸೈಡ್ ನಿಂತ್ಕೊಳ್ಳಿ. ಬಂದವ್ರು ನಾನು ನೋಡು ವಿಡಿಯೋ ಮಾಡ್ತೀನಿ. ಇಲ್ಲಿ ಬಂದವ್ರು ತೋರಿಸ್ತೀನಿ ತಡಿಯಪ್ಪ ನಿನಗೆ. ಎಸ್ ಪಿ ತಾನೆ ಅಶೋಕ್ ಸರ್ನ? ಹಾಂ ತೋರಿಸ್ತೀನಿ ತಡಿ, ನನ್ನ ಮೊಬೈಲಲ್ಲಿ ಇದ್ದಾರೆ. ಇಲ್ಲ ಇದ್ದಾರೆ, ಎಲ್ಲೂ ಹೋಗಲ್ಲ ಅವ್ರು ಈಗಲೇ. ಯಾವಾಗದಿಂದ ಇವತ್ತು ಕರ್ನಾಟಕದಲ್ಲಿ ಗೋಹತ್ಯಾ ನಿಷೇಧ ಪ್ರತಿಬಂಧಕ ಕಾನೂನು ಕಾಯ್ದೆ ಇದೆ. ಕರ್ನಾಟಕದ ಇಂದಿನ ಸರ್ಕಾರ ಈ ಕಾನೂನನ್ನು ತಂದಿತ್ತು. ಇಲ್ಲಿ ಗೋಹತ್ಯೆಯನ್ನು ಮಾಡಲಿಕ್ಕಿಲ್ಲ, ನೀವು ಗೋವನ್ನ ಸಾಗಿಸುವುದಾದರೆ ಈ ರೀತಿಯೇ ಸಾಗಿಸಬೇಕೆನ್ನುವಂತಹ ಅದಕ್ಕೆ ಬೇಕಾದಂತಹ ನಿಯಮಗಳಿದೆ. ಈ ರೀತಿ ಇರಬೇಕಾದ್ರೆ ಇವತ್ತಿನ ಸರ್ಕಾರ ಯಾವ ರೀತಿಯಾಗಿ ಅಲ್ಪಸಂಖ್ಯಾತರ ತುಷ್ಟೀಕರಣ,
ಯಾವ ರೀತಿಯಾಗಿ ವೋಟ್ ಬ್ಯಾಂಕ್ ರಾಜಕಾರಣ ಅವತ್ತು ಸ್ವಾತಂತ್ರ್ಯ ಸಿಕ್ಕಾಗ ಮಾಡಿದಂತಹ ಯಾವ ಅಲ್ಪಸಂಖ್ಯಾತರ ತುಷ್ಟೀಕರಣದಿಂದ ನಾವು ಇವತ್ತು ಅನುಭವಿಸುತ್ತಿದ್ದೇವೆ, ಅದನ್ನ ಇವತ್ತು ಕರ್ನಾಟಕದ ಈ ಸರ್ಕಾರ ಕೂಡ ಮಾಡ್ತಾ ಇದೆ. ಇವತ್ತು ಸರ್ಕಾರ ಅಲ್ಪಸಂಖ್ಯಾತರ ತುಷ್ಟೀಕರಣಗೋಸ್ಕರ ಗೋವನ್ನ ಯಾವ ರೀತಿಯಾಗಿ ಬೇಕಾದ್ರೂ ಕೊಂಡೋಗಿ, ಅದಕ್ಕೆ ಯಾವ ರೀತಿಯಾಗಿ ಬೇಕಾದ್ರೂ ಕೊಂಡೋಗಿ, ಅದಕ್ಕೆ ನಮ್ಮಿಂದ ಅಭ್ಯಂತರ ಇಲ್ಲ, ಕಾನೂನುಗಳಿಲ್ಲ. ಕಾನೂನು ಯಾವುದಕ್ಕೆ? ನಮ್ಮ ವಿಷಯಗಳನ್ನ ಸಾರ್ವಜನಿಕವಾಗಿ ಹೇಳಿದಾಗ ಅದು ನಿಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಇಲ್ಲಿ ನೀವು ಹಿಂದೂಗಳು ಇವತ್ತು ನಾವಿದ್ದೇವೆ, ನಮಗಿರುವಂತಹ ಒಂದು ದೇಶದಲ್ಲಿ ನಾವು ಸ್ವಾಭಿಮಾನದಿಂದ ಬದುಕುತ್ತೇವೆ. ನಮ್ಮ ಶ್ರದ್ಧೆಗೆ ಎಲ್ಲಾದ್ರೂ ಬಿಟ್ಟು ಬಿದ್ರೆ, ನನ್ನ ಗೋಮಾತೆಗೆ ಎಲ್ಲಾದ್ರೂ ಅದನ್ನ ಹತ್ಯೆ ಮಾಡುವಂತದ್ದು ಆದ್ರೆ ಅದನ್ನು ತಡೆದು ನಿಲ್ಲಿಸುವಂತಹ, ಅದಕ್ಕೆ ಪ್ರತಿಭಟಿಸುವಂತಹ, ಸಂವಿಧಾನವಾಗಿ ತಡೆದು ನಿಲ್ಲಿಸಿ ಅದನ್ನು ಪೊಲೀಸ್ಗೆ ಒಪ್ಪಿಸುವಂತಹ ಕೆಲಸವನ್ನು ನಾನು ಮಾಡ್ತೀನಿ ಎನ್ನುವಂಥದ್ದನ್ನ ಯಾವಾಗ ನಮ್ಮ ಬಜರಂಗದಳ ಕಾರ್ಯಕರ್ತರು ಹೋಗ್ತಾರೋ ಆವಾಗ ನೀವು ಆಕ್ರಮಣವನ್ನು ಮಾಡ್ತೀರಿ, ನಮ್ಮ ಕಾರ್ಯಕರ್ತರಿಗೆ ಹಲ್ಲೆಯನ್ನ ಮಾಡ್ತೀರಿ. ಇವತ್ತು ನಾವು ನಿಮ್ಮ ಈ ಯಾವುದೋ ಹಲ್ಲೆಗಳಿಗೆ ನಾವು ಹೆದರುವಂತಹ ಸಂಘಟನೆ ಬಜರಂಗದಳ ಅಥವಾ ಹಿಂದೂ ಸಮಾಜನಲ್ಲ. 1000 ವರ್ಷದ ಆಕ್ರಮಣದಲ್ಲಿ ನಾವು ಎಲ್ಲವನ್ನೂ ಅನುಭವಿಸಿದ್ದೇವೆ. 1000 ವರ್ಷದಿಂದ ನಿರಂತರವಾಗಿ ಈ ದೇಶದ ಮೇಲೆ ಆಕ್ರಮಣಗಳನ್ನ ಈ ಯಾವ ಮಗಳರು, ಯಾವ ಜಿಹಾದಿಗಳು ನಮ್ಮ ಆಕ್ರಮಣವನ್ನು ಮಾಡ್ತಾನೆ ಬಂದ್ರು. ನಮ್ಮ ಶ್ರದ್ಧೆಗೆ, ನಮ್ಮ ಮಠ ಮಂದಿರಗಳಿಗೆ, ನಮ್ಮ ಗೋಮಾತೆಗೆ, ನಮ್ಮ ಅಕ್ಕ ತಂಗಿಯರಿಗೆ ಈ ರೀತಿಯಾಗಿ ಅತ್ಯಾಚಾರಗಳನ್ನ ಮಾಡ್ತಾ, ಅನಾಚಾರಗಳನ್ನ ಮಾಡ್ತಾ, ಆಕ್ರಮಣವನ್ನು ಮಾಡ್ತಾನೆ ಬಂದ್ರು. ಅದನ್ನೆಲ್ಲವನ್ನೇ ಎದುರಿಸಿದ್ದೇವೆ. ಮತ್ತೆ ಈ ಭಗವದ್ವಜನ ಎತ್ತು ನಿಲ್ಲುವಂತಹ ಕಾರ್ಯವನ್ನ ನಿರಂತರವಾಗಿ ಮಾಡ್ತಾನೆ ಬಂದಿದ್ದೇವೆ. ಒಂದೊಂದು ರೀತಿಯಾಗಿ ಇವತ್ತು ಈ ದೇಶದಲ್ಲಿ ಒಬ್ಬೊಬ್ರು ಈ ಮಣ್ಣನ್ನ ರಕ್ಷಣೆ ಮಾಡಲಿಕ್ಕೆ, ನಮ್ಮ ಶ್ರದ್ಧೆಯನ್ನ ರಕ್ಷಣೆ ಮಾಡಲಿಕ್ಕೆ ಒಬ್ಬೊಬ್ಬ ವೀರ ಪುರುಷರು ಹುಟ್ಟಿ ಬರ್ತಾರೆ. ಈ ದೇಶವನ್ನು ರಕ್ಷಣೆ ಮಾಡುವಂತಹ ಕೆಲಸವನ್ನು ನಾವೆಲ್ಲ ಮಾಡಿದ್ದೇವೆ. ಇವತ್ತು ಎಲ್ಲರನ್ನ ಬಂಧಿಸಬೇಕು, ಬಂಧಿಸಿ ಕಾನೂನು ಕ್ರಮಕ್ಕೆ ತೆಗೆದುಕೊಳ್ಬೇಕು. ಏನು ನೀವು ಕೋಕಗಳನ್ನ ಬೇರೆ ಬೇರೆ ಕಡೆಗಳಲ್ಲಿ ಹಾಕ್ತಾ ಇದ್ದೀರಿ, ಆ ಕೋಕವನ್ನು ಕೂಡ ಈ ಏನು ಜಿಹಾದಿಗಳಿದ್ದಾರೆ ಅವರಿಗೂ ಕೂಡ ಕೋಕವನ್ನ ಹಾಕಿ ಅವರನ್ನು ಒಳಗೆ ಜೈಲಿಗೆ ಅಟ್ಟಬೇಕು ಎನ್ನುವಂತಹ ಆಗ್ರಹವನ್ನ, ಮನವಿಯನ್ನ ಈ ಸಭೆಯ ಮೂಲಕ ನಾವು ಮಾಡ್ತಾ ಇದ್ದೇವೆ ಎನ್ನುವಂಥದ್ದನ್ನ ಹೇಳ್ತಾ ಇದ್ದೀವಿ. ಮತ್ತು ಇಲ್ಲಿ ನಡೆಯುತ್ತಿರುವಂತಹ ಸರ್ಕಾರಕ್ಕೆ ಮತ್ತೆ ನಾವು ಆಗ್ರಹವನ್ನ ಮಾಡ್ತೇವೆ. ಇವತ್ತು ಏನು ಅಕ್ರಮ ಮಸೀದಿಗಳಿದೆ, ಇಲ್ಲಿರುವಂತಹ ಜಿಲ್ಲಾಡಳಿತ ಇರಬಹುದು, ಇಲ್ಲಿರುವಂತಹ ಉಸ್ತುವಾರಿ ಸಚಿವರುಗಳು ಇರಬಹುದು, ನೀವೊಮ್ಮೆ ಯೋಚನೆಯನ್ನು ಮಾಡಿ. ಇಲ್ಲಿ ಏನು ಅಕ್ರಮ ಮಸೀದಿಗಳಿದೆ, ಅಕ್ರಮ ಕಸಾಯಿಖಾನೆಗಳಿದೆ, ಅದನ್ನೆಲ್ಲವನ್ನ ನಿಲ್ಲಿಸುವಂತ ಕೆಲಸವನ್ನ ನೀವು ಮಾಡಬೇಕು. ಮತ್ತೆ ತಿಪಟೂರಿನ ಹಿಂದೂ ಸಮಾಜ ಈ ರೀತಿಯಾಗಿ ಇದು ಸಾಂಕೇತಿಕ ಹೋರಾಟ. ಈ ನೀವು ಸಾಂಕೇತಿಕ ಹೋರಾಟದಲ್ಲೇ ನಾವು ಇಷ್ಟು ಜನ ಸೇರಿದ್ದೇವೆ ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ನೀವು ಈ ರೀತಿಯಾಗಿ ಮುಂದುವರಿದ್ರೆ ಇಡೀ ತಿಪಟೂರಿನಲ್ಲಿರುವಂತಹ 3 ಲಕ್ಷ ಹಿಂದೂ ಸಮಾಜ ರಸ್ತೆಗೆ ಇಳಿದು ನಿಮ್ಮನ್ನ ಯಾವ ರೀತಿಯಾಗಿ ಇಲ್ಲಿಂದ ಒದ್ದೊಡಿಸ್ಬೇಕಂತ ನಮ್ಗೆ ಗೊತ್ತಿದೆ. ಅದಕ್ಕೋಸ್ಕರ ಹಿಂದೂ ವಿರೋಧಿಗಳು, ಧರ್ಮ ವಿರೋಧಿಗಳು, ರಾಷ್ಟ್ರ ವಿರೋಧಿಗಳು, ನಿಮ್ಮನ್ನ ನೀವು ಯೋಚನೆ ಮಾಡಿಕೊಳ್ಳಿ. ಮತ್ತೆ ತಿಪಟೂರಿನಲ್ಲಿ ಶಾಂತಿ ನೆಲೆಸುವಂತ ಕೆಲಸವನ್ನ ಪೊಲೀಸ್ ಇಲಾಖೆ, ಸರ್ಕಾರ, ಜಿಲ್ಲಾಡಳಿತ ಇದನ್ನು ಮಾಡಬೇಕೆನ್ನುವಂತಹ ಮನವಿಯನ್ನು ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್. ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾನೆ ಅಂತ ಹೇಳ್ತಾ ಇದ್ರು. ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದು ಯಾವುದೋ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಪ್ರಕರಣ, ಇಲ್ಲಿ ಯಾವುದೋ ಕೋಮು ಸೌಹಾರ್ದಕ್ಕೆ ಧಕ್ಕೆ ತರುವಂತಹ ಪ್ರಶ್ನೆ ಇಲ್ಲ. ನಾವು ಭಾರಿ ಕೋಮು ಸೌಹಾರ್ದತೆಯಿಂದ ಇದ್ದೇವೆ ಎನ್ನುವಂಥದನ್ನ ಯಾವುದೋ ಮುಸ್ಲಿಂ ಮುಖಂಡರು ಹೇಳಿದ್ದಾರೆ ಅಂತ ಎನ್ನುವಂತಹ ಪತ್ರಿಕೆಗಳಲ್ಲಿ ನಾವು ನೋಡಿದ್ದೇವೆ. ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. ಯಾವುದು ಕೋಮು ಸೌಹಾರ್ದತೆ, ಯಾವುದು ವ್ಯಾಪಾರ ಅಂತ ನಾವು ನೋಡ್ಬೇಕಲ್ಲ ಸ್ವಾಮಿ. ನೀವು ಗೋವನ್ನ ಎತ್ಕೊಂಡು ಹೋಗ್ತೀರಿ, ವಧೆ ಮಾಡ್ತೀರಿ. ನಾವು ಯಾವುದೋ ಹಿಂದೂಗಳ ಹಬ್ಬ ಹರಿದಿನಗಳಲ್ಲಿ ನಮ್ಮ ಯಾವುದೋ ಆಚಾರ ವಿಚಾರಗಳನ್ನು ಮಾಡಿದ್ರೆ ಅದಕ್ಕೆ ಕಾನೂನಿಗೆ ತೊಡಕಾಗುತ್ತೆ. ಆದ್ರೆ ಯಾವುದೋ ರಂಜಾನ್ನಲ್ಲಿ, ಯಾವುದೋ ನಿಮ್ಮ ಬಕ್ರೀದ್ನಲ್ಲಿ, ಯಾವುದೋ ನಿಮ್ಮ ಹಬ್ಬಗಳಲ್ಲಿ ನಮ್ಮ ಶ್ರದ್ಧೆಗೆ ಪೆಟ್ಟುಕೊಟ್ಟು ನೀವು ಆನಂದವನ್ನು ಅನುಭವಿಸ್ತೀರಾ, ನೀವು ಖುಷಿಯಲ್ಲಿರ್ತೀರಾ. ನಿಮ್ಮ ಹಬ್ಬ ಹರಿದಿನಗಳನ್ನ ಯಾವುದೋ ಬಹುಸಂಖ್ಯಾತ ಹಿಂದೂ ಸಮಾಜಕ್ಕೆ ನೋವನ್ನು ಕೊಟ್ಟು ನಿಮ್ಮ ಹಬ್ಬ ಹರಿದಿನಗಳನ್ನ ನೀವು ಆಚರಣೆ ಮಾಡ್ತೀರಾ ಅಂತ ಹೇಳಿದ್ರೆ ನಾವು ಪ್ರಶ್ನೆ ಮಾಡ್ಬೇಕಲ್ಲ.
ಜಗತ್ತಿನಲ್ಲಿರುವಂತಹ ಒಂದು ದೇಶ ಭಾರತ. ಈ ರೀತಿಯಾಗಿ ತಿಪ್ಟೂರಿನಲ್ಲಿ ಇವತ್ತು ಹಿಂದೂ ಸಮಾಜ ಯಾವ ರೀತಿ ಗೆದ್ದಿದೆ, ಯಾವ ರೀತಿಯಾಗಿ ಸ್ವಾಭಿಮಾನದಿಂದ ನಮ್ಮತನವನ್ನು ಬಿಟ್ಟುಕೊಡುವುದಿಲ್ಲ, ನಾವು ಮತ್ತೆ ಮತ್ತೆ ಈ ಸಮಾಜದಲ್ಲಿ ನಮ್ಮತನವನ್ನು ರಕ್ಷಣೆ ಮಾಡಲಿಕ್ಕೆ ನಾವೆಲ್ಲ ಕಟಿಬದ್ಧರಾಗಿದ್ದೇವೆ ಎನ್ನುವಂತಹ ಸಂದೇಶವನ್ನ ಇಡೀ ಕರ್ನಾಟಕಕ್ಕೆ ತೋರಿಸುವಂತಹ ಪ್ರಯತ್ನವನ್ನ ಇವತ್ತು ತಿಪಟೂರಿನ ಹಿಂದೂ ಸಮಾಜ ಮಾಡಿದೆ ಅಂತ ಹೇಳಿಕೆ ನಮಗೆ ಅತ್ಯಂತ ಸಂತೋಷ ಆಗ್ತಾ ಇದೆ, ಅತ್ಯಂತ ಸಂತೋಷ ಆಗ್ತಾ ಇದೆ. ಇವತ್ತು ವತಿಯಿಂದ ನಡೆಯುತ್ತಿರುವಂತಹ ಈ ಪ್ರತಿಭಟನೆಗೆ ಬಂದಿರುವಂತಹ ಮೊದಲನೇದಾಗಿ ಎಲ್ಲ ಹಿಂದೂ ಬಂಧುಗಳಿಗೆ ನಾನು ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಯಾಕಂತ ಕೇಳಿದ್ರೆ ಇತ್ತೀಚಿನ 2-3 ದಿವಸಗಳ ಹಿಂದೆ ಏನು ಗೋಹತ್ಯೆಯ ನಡೀತಾ ಇರಬೇಕಾದ್ರೆ ಆ ಗೋಹತ್ಯೆಯನ್ನ ನಿಲ್ಲಿಸುವಂತಹ ಕಾರ್ಯದಲ್ಲಿ ನಮ್ಮ ಏನು ಕಾರ್ಯಕರ್ತರು ಹೋರಾಟಗಳನ್ನು ಮಾಡಿ ಅದನ್ನು ತಡೆಯುವಂತ ಕೆಲಸವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಯಾರು ಜಿಹಾದಿಗಳಿದ್ದಾರೆ ಅವರ ಮೇಲೆ ಆಕ್ರಮಣಗಳಾಗುತ್ತೆ. ಅನಂತರ ಕೇವಲ ಹಿಂದೂಗಳ ಶ್ರದ್ಧೆಗೆ ಪೆಟ್ಟು ಬೀಳುತ್ತೆ. ಹಿಂದೂಗಳ ಶ್ರದ್ಧೆಯನ್ನ ಗೋವನ್ನ ಇವತ್ತು ಹತ್ಯೆ ಮಾಡ್ತಾ ಇದ್ದಾರೆ. ಅಂತದ್ರಲ್ಲಿ ಅದನ್ನ ನಿಲ್ಲಿಸಬೇಕೆನ್ನುವಂತ ಏಕೈಕ ಉದ್ದೇಶದಿಂದ ಏನಿವತ್ತು ನಮ್ಮ ಕಾರ್ಯಕರ್ತರು ಅಲ್ಲಿಗೆ ಹೋಗಿದ್ರು, ಅವರ ಮೇಲೆ ಆಕ್ರಮಣಗಳಾಗುತ್ತೆ. ಆನಂತರ ಯಾವ ರೀತಿಯ ಪ್ರತಿಕ್ರಿಯೆಗಳು ಸಮಾಜದಲ್ಲಿ ಬರುತ್ತೆ ಅಂತ ಅಂದ್ರೆ ಇವತ್ತು ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಯಾಕೆ ತಿಳಿಸ್ತಾ ಇದ್ದೇನೆ ಅಂತ ಹೇಳಿದ್ರೆ, ತಿಪಟೂರಿನ ಹಿಂದೂ ಸಮಾಜಕ್ಕೆ ಈ ರೀತಿಯ ಘಟನೆಗಳು ಇವತ್ತು ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಕೆಲವು ಭಾಗಗಳಲ್ಲಿ ಆಗ್ತಾ ಇದೆ. ನಿಮಗೆ ಗೊತ್ತಿರಬಹುದು, ನಾಗಮಂಗಲದಲ್ಲಿ ಶಿವಾಜಿ ಜಯಂತಿಯ ಪ್ರತಿಭಟನಾ ಶಿವಾಜಿ ಜಯಂತಿಯ ಮೆರವಣಿಗೆ ನಡೀತಾ ಇತ್ತು. ಅದರ ಮೇಲೆ ಚಪ್ಪಲಿಯನ್ನು ಎಸೆದ್ರು. 2 ದಿವಸ ಅಲ್ಲಿ ಯಾವ ರೀತಿಯಾಗಿ ಹಿಂದೂಗಳು ತಮ್ಮ ಪ್ರತಿಕ್ರಿಯೆಗಳನ್ನು ಕೊಟ್ಟರು ಅಂತ. ನಾಗಮಂಗಲದಲ್ಲಿ ಪೊಲೀಸರನ್ನ ಎದುರುಗಡೆನೆ ಅಂಗಡಿ ಮುಂಗಟ್ಟುಗಳನ್ನ ಭಸ್ಮ ಮಾಡಿದ್ರು ಜಿಹಾದಿಗಳು. ಆವಾಗ ನಮ್ಮ ಹಿಂದೂ ಸಮಾಜ ಯಾವ ರೀತಿಯಾಗಿ ಅಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿತ್ತು. ಅದೇ ಹಿಂದೂಗಳ ಈ ಒಗ್ಗಟ್ಟನ್ನು ನೋಡಿ, ಇವತ್ತು ಅಂಗಡಿ ಮುಂಗಟ್ಟುಗಳು ಬಾಗ್ಲಾಕಿರೋದು ನೋಡಿ, ಇವತ್ತು ಜಿಹಾದಿಗಳು ಒಬ್ಬರು ಕಾಣಿಸ್ತಾ ಇಲ್ಲ ರಸ್ತೆ ಒಳಗಡೆಗೆ. ಟಿಪ್ಪು ಅಂತಹ ಪವಿತ್ರ ಪುಣ್ಯಭೂಮಿನಲ್ಲಿ ಪ್ರತಿಯೊಬ್ಬರ ಮೈಯನ್ನು ಕೂಡ ಅರಿತಿರ್ತಕ್ಕಂಥದ್ದು ಹಿಂದುತ್ವದ ರಕ್ತ. ಇಲ್ಲಿವರೆಗೂ ಹಲವಾರು ಹಿಂದೂ ಮುಸ್ಲಿಂ ಗಲಾಟೆಗಳಾಗಿತ್ತು. ಆದ್ರೆ ಹಿಂದೂ ಹುಡುಗರನ್ನ ಬಂದು 45 ಜನ ಗುಂಪು ಕಟ್ಟಿಕೊಂಡು ಮೈ ಮುಡ್ತಕ್ಕಂಥ ತಾಕತ್ ಬಂದಿರೋದು ಇವಾಗೇನೆ ಈ ಜಿಹಾದಿಗಳಿಗೆ. ಈ ಜಿಹಾದಿ ಸರ್ಕಾರದ ಕಾರಣಕ್ಕೋಸ್ಕರ ಹಿಂದೂ ಹುಡುಗರು ಮೈ ಮುಟ್ಟೋ ಅಷ್ಟು ದುರಾಂಕಾರ ಬಂದಿದ್ದಲ್ಲ ಬಟ್ಟೆ ಹೈದರಿಗೆ ಬಿಡ್ಬೇಕಾಗಿ ದನಗಳಿಗೆ. ಬಂಧುಗಳೇ ನೋಡಿ, ಇವತ್ತು ಆಗಿರ್ತಕ್ಕಂಥ ಅಕ್ರಮ ಕಸಾಯಿ ಕಾಲಗಳು ಖಂಡಿತವಾಗ್ಲೂ ಬಂದಾಗ್ಲೇಬೇಕು. ಯಾವ ಜಿಹಾದಿಗಳು ನಮ್ಮ ಹುಡುಗರ ಮೈ ಮುಟ್ಟಲ್ಲ, ಆ ಜಿಹಾದಿಗಳನ್ನ ಜೈಲಲ್ಲಿ ತಂದು ಎಳೆದಾಕಿ ಅವರಿಗೆ ಚರ್ಮ ಸುಲಿತರ ಅಥವಾ ಆ ಕೆಲಸವನ್ನು ಹಿಂದೂಗಳೇ ಮಾಡ್ಬೇಕು, ಪೊಲೀಸ್ ತೀರ್ಮಾನ ಮಾಡಬೇಕು. ನೋಡಿ, ಈ ಜಿಹಾದಿ ಸರ್ಕಾರದಲ್ಲಿ ಹೆಂಗಾಗಿದೆ ಅಂತ ಹೇಳಿದ್ರೆ, ಹಿಂದೂ ಹುಡುಗರು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ ಹೋದ್ರೆ, ಗೋಪಾಲಕರು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಆ ಪೊಲೀಸ್ ಲಾಠಿಗೆ ಆಗ್ಲೇ ದುರಂಕಾರ ಬಂದಿದೆ. ಆ ಹಿಂದೂ ಹುಡುಗರ ಮೈ ಮುಟ್ಟುತ್ತಲ್ಲ ಪೊಲೀಸ್ ಲಾಠಿ. ಆ ಪೊಲೀಸ್ ಲಾಠಿಗೆ ಎಚ್ಚರ ಕೊಡ್ತಿದ್ದೀನಿ, ಇನ್ನು ಕೇವಲ 2 ವರ್ಷನೇ ಮ್ಯಾಕ್ಸಿಮಮ್, ಆಮೇಲೆ ನಮ್ದೇ ಸರ್ಕಾರ ಬರುತ್ತೆ. ಪೊಲೀಸ್ ಲಾಠಿ ಏನಾದ್ರೂ ಮತ್ತೆ ಹಿಂದೂಗಳ ಮೈ ಮೇಲೆ ಬಿತ್ತು ಅಂತ ಹೇಳಿದ್ರೆ ಹಾವಿಗೆ 14-12 ವರ್ಷ ಇರುತ್ತೆ, ಹಿಂದೂಗಳಿಗೆ ಸಾಯೋವರೆಗೂ ವರ್ಷ ಇರುತ್ತೆ. ನಾವು ಈ ಜಿಹಾದಿಗಳನ್ನ ಬಿಡೋದಿಲ್ಲ, ಹಿಂದೂಗಳ ಮೈ ಮುಟ್ಟೋದಕ್ಕಿಂತ ಯಾರನ್ನೂ ಬಿಡೋದಿಲ್ಲ. ಈ ಒಗ್ಗಟ್ಟಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತಾರೆ. ನಮ್ಮ ಮತ್ತಿಗೆ ಮಾಡ್ತಾರೆ. ಜೈ ಶ್ರೀರಾಮ್. ತಿಳಿಸಿರೋ ವಿರುದ್ಧವಾಗಿ ಇವತ್ತಿನ ದಿನ ತಿಪ್ಟೂರು ಯಶಸ್ವಿಯಾಗಿ ಬಂದು ನೆರವೇರಿದೆ. ಯಾರು ಬಲವಂತವಾಗಿ ಎಲ್ಲರೂ ಸಹ ಇವತ್ತು ತಿಪ್ಟೂರು ತಾಲೂಕು ನಗರದಲ್ಲಿ ಎಲ್ಲಾ ವ್ಯಾಪಾರಸ್ಥರು, ಎಲ್ಲ ಅಂಗಡಿಗಳು